ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ರಿಜಿಸ್ಟರ್ ಕೇಂದ್ರ ಕಚೇರಿ ಬೆಂಗಳೂರು ರಾಜ್ಯದ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘವು ಮೂಲಭೂತ ಸೌಕರ್ಯ ಹಾಗೂ ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ದಿನಾಂಕ ಫೆಬ್ರವರಿ 10, 2025 ರಿಂದ ಕರೆ ನೀಡಿರುವ ಎರಡನೇ ಹಂತದ ಅನಿರ್ದಿಷ್ಟಾವಧಿ ಮುಷ್ಕರವು ಆನೇಕಲ್ ತಾಲ್ಲೂಕಿನ ತಹಶೀಲ್ದಾರ್ ರವರ ಕಚೇರಿಯ ಮುಂದೆ ನಡೆಯುತ್ತಿದೆ. ಮುಷ್ಕರದಲ್ಲಿ ತಾಲ್ಲೂಕಿನ 43 ಗ್ರಾಮ ಆಡಳಿತ ಅಧಿಕಾರಿಗಳು ಸೇರಿದಂತೆ ರಾಜ್ಯಾದ್ಯಂತ 9800ಕ್ಕೂ ಹೆಚ್ಚಿನ ನೌಕರರು ಭಾಗವಹಿಸಿರುತ್ತಾರೆ. ಈಗಾಗಲೇ ದಿನಾಂಕ ಸೆಪ್ಟೆಂಬರ್ 29, 2024 ರಂದು ಮೊದಲನೇ ಹಂತದಲ್ಲಿ ಮುಷ್ಕರ ಕೈಗೊಂಡು ಸರ್ಕಾರದ ಗಮನ ಸೆಳೆದು ಬೇಡಿಕೆಗಳನ್ನು ಸಲ್ಲಿಸಲಾಗಿದ್ದು, ಆದರೆ ಇವರೆಗೂ ಬೇಡಿಕೆಗಳು ತೃಪ್ತಿಕರವಾಗಿ ಈಡೇರಿರುವುದಿಲ್ಲ. ಬೇಡಿಕೆಗಳು: 1. ಮೂಲಭೂತ ಸೌಲಭ್ಯಗಳಾದ ಸುಸಜ್ಜಿತ ಕಟ್ಟಡ, ಪೀಠೋಪಕರಣ, ಲೇಖನ ಸಾಮಗ್ರಿ, ಪ್ರಿಂಟರ್, ಸ್ಕ್ಯಾನರ್ ನೀಡುವಂತೆ. 2. ಸರ್ಕಾರದಿಂದ ನಿರಂತರವಾಗಿ 21 ಮೊಬೈಲ್ ಆಪ್ಗಳನ್ನು ನಿರ್ಮಿಸಿ ಏಕಕಾಲಕ್ಕೆ ಪ್ರಗತಿ ಸಾಧಿಸುವಂತೆ ಒತ್ತಡ ಹೇರುವುದು ಹಾಗೂ ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರದಿಂದ ಯಾವುದೇ ಗುಣಮಟ್ಟದ ಮೊಬೈಲ್, ಸಿಮ್, ಇಂಟರ್ನೆಟ್ ನೀಡಿರುವುದಿಲ್ಲ ಮತ್ತು ಸ್ವಂತ ವೆಚ್ಚದಲ್ಲಿ ನಿರ್ವಹಿಸಲಾಗಿರುತ್ತದೆ. ಸರ್ಕಾರ ಕೂಡಲೇ ಎಲ್ಲಾ ಖರ್ಚು ಭರಿಸುವುದು. 3. ವರ್ಗಾವಣೆ, ನಿಯೋಜನೆಗಳನ್ನು ರದ್ದುಪಡಿಸುವ ಮೂಲಕ ಅನಾರೋಗ್ಯ ಪೀಡಿತ, ವಯೋವೃದ್ಧ ತಂದೆ ತಾಯಿಗಳ ಮತ್ತು ಕುಟುಂಬದೊಂದಿಗೆ ಜೀವನ ನಿರ್ವಹಣೆಗೆ ಅವಕಾಶ ನೀಡಿರುವುದಿಲ್ಲ. 4. ಸೇವಾ ವಿಷಯಕ್ಕೆ ಸಂಬಂಧಿಸಿದಂತೆ ಮುಂಬಡ್ತಿಯನ್ನು ನಿಲ್ಲಿಸಿರುವುದು. 5. ಪೌತಿ ಖಾತೆ ಆಂದೋಲನಕ್ಕೆ ಸರ್ಕಾರ ಮುಂದಾಗಿದ್ದು, ಈ ಬಗ್ಗೆ ಸೂಕ್ತ ಸುತ್ತೋಲೆ ನೀಡಿಲ್ಲ ಮತ್ತು ಅಧಿಕಾರಿಗಳಿಗೆ ರಕ್ಷಣೆ ಇರುವುದಿಲ್ಲ. 6. ಹೀಗೆ 10 ಹಲವು ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರದ ಗಮನಕ್ಕೆ ತಂದಿದ್ದರೂ, ಈ ಬಗ್ಗೆ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದಿಸದೆ ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿಯನ್ನು ಸಕಾರಣವಿಲ್ಲದೆ ಅಮಾನತುಗೊಳಿಸಿ ದಾಖಲಿಸಿರುವನ್ನು ವಾಪಸ್ ಪಡೆಯಬೇಕು. 7. ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ವಿನೂತನವಾಗಿ ಸರ್ಕಾರದ ಗಮನ ಸೆಳೆಯಲು ದಿನಾಂಕ ಫೆಬ್ರವರಿ 14, 2025 ರಂದು ರಕ್ತದಾನ ಶಿಬಿರ ಏರ್ಪಡಿಸುವ ಮೂಲಕ ಸಾಮೂಹಿಕ ರಕ್ತದಾನ ಮಾಡಿ ಅವಶ್ಯಕತೆ ಇರುವ ಜೀವಕ್ಕೆ ಸಹಾಯ ಹಸ್ತ ನೀಡಿದ್ದಾರೆ. ಎಲ್ಲರಿಗೂ ಅಲ್ಲ ಚೆನ್ನಾಗಾಯ್ತು ಕಣ. ಮಂಜು ನೋಡಿದ್ದು ಸುದ್ದಿ ನೋಡಿದ್ದೀರಾ? ಟಿಫನ್ ಆಗಿದೆ ಸರ್. ನಿನ್ನೆ ನೈಟ್ ಹೇಳಿದ್ದೆ ಪತ್ರಕರ್ತರಿಗೆ ನಮಸ್ಕಾರ. ಈಗಿನ ನಮ್ಮ ಗ್ರಾಮ ಆಡಳಿತ ರಾಜ್ಯ ಅಧ್ಯಕ್ಷರ ಮೇರೆಗೆ ಎರಡನೇ ಮುಷ್ಕರನ್ನು 10ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಏನು ನಮ್ಮ ಬೇಡಿಕೆಗಳಂದರೆ, ಇದುವರೆಗೂ ನಾವು ಕೇಳ್ತಾ ಇರೋದು ಸಾರ್ವಜನಿಕರ ಕೆಲಸಕ್ಕಾಗಿ ಸೌಲಭ್ಯ ಕೇಳ್ತಾ ಇದ್ದೀವಿ. ಆ ಕಾರಣದಿಂದ ಈ ದಿನ 10ನೇ ದಿನಕ್ಕೆ ಮುಷ್ಕರ ಹಮ್ಮಿಕೊಂಡಿದ್ದೀವಿ. ನಮ್ಮ
ನಮ್ಮದು 21 ಬೇಡಿಕೆ ಇದೆ. ಎಲ್ಲ ಮೊಬೈಲ್ ಆ್ಯಪ್ ಟೆಕ್ನಿಕಲ್ಲೇ ಕೇಳ್ತಾ ಇದ್ದೀವಿ. ಮತ್ತು ಇಲ್ಲಿ ಪೂರಕ್ಕಂಥ ಕಚೇರಿಗಳಿಲ್ಲ, ಆಮೇಲೆ ಪೀಠೋಪಕರಣಗಳಿಲ್ಲ, ಮತ್ತು ಇತರ ಯಾವುದೇ ರೀತಿಯ ಸೌಲಭ್ಯಗಳು ಸಹ ಇರುವುದಿಲ್ಲ. ಆದ್ದರಿಂದ ನಾವು ಮುಷ್ಕರನ್ನು ಈಡೇರುವವರೆಗೂ ಈ ಮುಷ್ಕರನ್ನು ಮುಂದುವರಿಸ್ತೀವಿ. ನಮ್ಮ ಪ್ರಧಾನ ಕಾರ್ಯದರ್ಶಿ ಮಾತು. ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸಂಘ ಇವತ್ತು 2ನೇ ಹಂತದಲ್ಲಿ ಮುಷ್ಕರಕ್ಕೆ ಕರೆ ನೀಡಿದೆ. ಅದರಂತೆ ಇವತ್ತು ನಾವು ತಾಲೂಕು ಕಚೇರಿ ಮುಂದೆ ಅನಿರ್ದಿಷ್ಟಾವಧಿಯವರೆಗೆ ನಾವು ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಮುಷ್ಕರ ಧರಣಿ ಕೊಟ್ಟಿದ್ದೀವಿ. ನಮ್ಮ ಮೊದಲನೇ ಹಂತದಲ್ಲಿ ದಿನಾಂಕ 26/9/2024 ನಾವು ಮೊದಲನೇ ಹಂತದಲ್ಲಿ ನಮ್ಮ ಮೂಲಭೂತ ಸೌಕರ್ಯಗಳು ಮತ್ತು ಇತರೆ ಹಲವು ಬೇಡಿಕೆಗಳು ಈಡೇರಬೇಕನ್ನೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ನಾವು ಮುಷ್ಕರ ಕೈಗೊಂಡಿದ್ವಿ. ಅವತ್ತು ಸರ್ಕಾರ ನಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಹೇಳ್ಬಿಟ್ಟು ಮನವಿಯನ್ನು ಸ್ವೀಕರಿಸಿ ನೀವು ಮುಷ್ಕರವನ್ನು ಮೊದಲನೇ ಹಂತದಲ್ಲಿ ಸರ್ಕಾರ ನಮ್ಮ ಮನವಿಗಳನ್ನು ಸ್ವೀಕರಿಸಿ ನೀವು ಮುಷ್ಕರವನ್ನು ಕೈ ಬಿಡಿ, ನಾವು ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತೇವೆ ಅಂತ ಹೇಳಿತ್ತು. ಸರ್ಕಾರದ ಈ ಒಂದು ಸರ್ಕಾರದ ಈ ಮನವಿಯಲ್ಲಿ ನಾವು ವಿಶ್ವಾಸ ಇಟ್ಟುಬಿಟ್ಟು ನಾವು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಿರೋ ಅನ್ನೋ ವಿಶ್ವಾಸದಲ್ಲಿ ನಮ್ಮ ಮುಷ್ಕರವನ್ನು ಕೈ ಬಿಟ್ಟಿದ್ವಿ. ಆದರೆ ಕಳೆದ 4.5 ತಿಂಗಳಲ್ಲಿ ಯಾವುದೇ ರೀತಿಯ ನಮ್ಮ ಮುಷ್ಕರದ ಬೇಡಿಕೆಗಳು ಫಲಪ್ರದ ಆಗಿಲ್ಲ. ಆದ್ದರಿಂದ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಗ್ರಾಮಾಡಳಿತಾಧಿಕಾರಿಗಳ ಕೇಂದ್ರ ಸಂಘದ ಅಧ್ಯಕ್ಷರು 2ನೇ ಹಂತದಲ್ಲಿ ದಿನಾಂಕ 10/2/2024 2ನೇ ಹಂತದ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದರು. ಇವತ್ತು ಆಲ್ರೆಡಿ ನಾವು 10ನೇ ದಿನದ ಮುಷ್ಕರದಲ್ಲಿದ್ದೀವಿ. ನಮ್ಮ ಬೇಡಿಕೆಗಳು ಬಂದು ಮೂಲಭೂತ ಸೌಲಭ್ಯಗಳನ್ನು ಕೊಡಿ ಸ್ವಾಮಿ, ನಮಗೆ ಸಾರ್ವಜನಿಕ ಸೇವೆ ಮಾಡೋದಕ್ಕೆ ಆಫೀಸ್ ಕೊಡಿ, ಪೀಠೋಪಕರಣಗಳನ್ನು ಕೊಡಿ, ಸಾರ್ವಜನಿಕ ವಲಯದಲ್ಲಿ ನಮಗೊಂದು ಗುಣಮಟ್ಟದ ಸೇವೆ ಮಾಡ್ಬೇಕಂತಂದಾಗ ನಾವು ಎಲ್ಲಿ ಕೂತಂಗೆ ಕೆಲಸ ಮಾಡ್ಬೋದು, ನಮ್ದು ಇದು ಮೊದಲನೇ ಬೇಡಿಕೆ. ಅದಾದಮೇಲೆ ಸರ್ಕಾರ ನಿರಂತರವಾಗಿ ಆನ್ಲೈನಲ್ಲಿ ಆ್ಯಪ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದೆ. ಎಲ್ಲದನ್ನ ಆನ್ಲೈನಲ್ಲೇ ಮಾಡಬೇಕು. 21 ಆ್ಯಪ್ಗಳನ್ನ ಕ್ರಿಯೇಟ್ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮಗೆ ಮೊಬೈಲ್ ಆಗಲಿ, ಡೇಟಾ ಆಗಲಿ, ಕರೆನ್ಸಿ ಆಗಲಿ ಯಾವುದೂ ಇಲ್ಲ, ಎಲ್ಲ ನಮ್ಮ ಸ್ವಂತ ಖರ್ಚಿನಲ್ಲಿ ಮಾಡ್ತಾ ಇದ್ದೀವಿ. ಆದರೆ ಇದು ಸರ್ಕಾರದ ಗಮನಕ್ಕೆ ಇದೆ. ಆದರೂ ಕೂಡ ಯಾವುದೇ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಕೊಡದೇನೆ ಅಧಿಕ ಒತ್ತಡ ಕನಿಷ್ಠ ಸಮಯದಲ್ಲಿ ಎಲ್ಲ ಆ್ಯಪ್ಗಳನ್ನೂ ಒಂದು ಪ್ರಗತಿ ಕೇಳ್ತಾ ಇದ್ದಾರೆ. ಇದರಿಂದ ನಮಗೆ ಕೆಲಸದ ಒತ್ತಡ ಆಗ್ತಾಯಿದೆ, ಮಾನಸಿಕ ಒತ್ತಡ ಆಗ್ತಾಯಿದೆ, ಕುಟುಂಬದ ಜೊತೆ ಸಮಯ ಕಳೆಯೋಕ್ಕಾಗ್ತಾಯಿಲ್ಲ. ಅದಲ್ಲದೆ ವರ್ಗಾವಣೆಗಳನ್ನು, ನಿಯೋಜನೆಗಳನ್ನು ರದ್ದು ಮಾಡಿದೆ ಸರ್ಕಾರ. ಇವತ್ತು ತಂದೆ ತಾಯಿ ಎಲ್ಲೋ ಇರ್ತಾರೆ, ಅನಾರೋಗ್ಯ ಪೀಡಿತ ತಂದೆ ತಾಯಿಗಳು ಇರ್ಬೋದು, ಕುಟುಂಬದೊಂದಿಗೆ ಸರಿಯಾಗಿ ನಾವು ದುಡಿತಾ ಇದ್ದೀವಿ. ತಂದೆ ತಾಯಿಗಳ ಜೊತೆಗೆ ಕುಟುಂಬದ ಜೊತೆ ಸಮಯ ಕಳೆಯೋಕ್ಕೆ ಅವಕಾಶ ಆಗ್ತಾಯಿಲ್ಲ. ಅದಲ್ಲದೆ ನಮಗೆ ಬಡ್ತಿ ಕೊಡಿ, ಇದನ್ನು ಸಹ ಸರ್ಕಾರದ ಮನವಿ ಎಲ್ಲ ಥರದ ಮನವಿಯೂ ನಾವು ಮನವಿ ಮಾಡಿದ್ವಿ. ಆದರೆ ಸರ್ಕಾರ ಜಾಣ ಕುರುಡು ಅಥವಾ ಜಾಣ ಮೌನ ಅಂತ ಏನು ಹೇಳ್ತೀವಿ, ಆ ಕ್ರಮವನ್ನು ಅನುಸರಿಸ್ತಾ ಇದೆ. ನಮ್ಮ ಬೇಡಿಕೆ ಇಷ್ಟೇ, ಈ ಥರದ ಕ್ರಮಗಳನ್ನು ಬಿಟ್ಟು ಅಥವಾ ಸರ್ಕಾರ ಹೋರಾಟ ಏನು ಮಾಡ್ತಾ ಇದ್ದಾರೆ, ಪದಾಧಿಕಾರಿಗಳನ್ನು ಅತ್ಯಧಿಕ ಕ್ರಮವನ್ನು ಬಿಟ್ಟುಬಿಟ್ಟು ನಮ್ಮ ನ್ಯಾಯಯುತ ಬೇಡಿಕೆಗಳು, ನಮ್ಮ ವೃಂದದ ನ್ಯಾಯಯುತ ಬೇಡಿಕೆಗಳು ಏನಿದೆ ಇದನ್ನೆಲ್ಲವೂ ನ್ಯಾಯಯುತ ಬೇಡಿಕೆ ಹಂತವಾಗಾದರೂ ನಮ್ಗೆ ಈಡೇರಿಸೋ ಭರವಸೆ ಕೊಡಬೇಕು. ಅಲ್ಲಿವರೆಗೂ ನಾವು ಅನಿರ್ದಿಷ್ಟಾವಧಿವರೆಗೂ ನಾವು ಮುಷ್ಕರವನ್ನು ಮಾಡ್ತೀವಿ ಅಂತ ಈ ಮೂಲಕ ನಾವು ಸರ್ಕಾರ ಗಮನ ಸೆಳೆಯೋಕ್ಕೆ ಪ್ರಯತ್ನ ಮಾಡ್ತೀವಿ.